ಸ್ಮಶಾನದ ಜಾಗವೇ ಅಕ್ರಮ ಗಣಿಗಾರಿಕೆ ಪಾಲು. ಎರೆಬೋರೆ ಕಾವಲು ಗ್ರಾಮಸ್ಥರ ಆಕ್ರೋಶ. ಸ್ಮಶಾನ ಭೂಮಿಯನ್ನು ಕಬಳಿಕೆಯಿಂದ ಮುಕ್ತಗೊಳಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಹಾಸನದಲ್ಲಿ ಗ್ರಾಮಸ್ಥರ ಅಂತ್ಯ ಸಂಸ್ಕಾರಕ್ಕಾಗಿ ಹಲವು ವರ್ಷಗಳ ಹಿಂದೆ ಮೀಸಲಿಡಲಾಗಿದ್ದ ಸ್ಮಶಾನದ ಜಾಗವನ್ನು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವವರು ಒತ್ತುವರಿ ಮಾಡಿಕೊಂಡಿದ್ದು, ತಕ್ಷಣವೇ ಆ ಜಾಗವನ್ನು ಕಬಳಿಕೆಯಿಂದ ಮುಕ್ತಗೊಳಿಸಿ ಗ್ರಾಮಸ್ಥರ ಬಳಕೆಗೆ ಮರಳಿ ನೀಡಬೇಕು ಎಂದು ಆಗ್ರಹಿಸಿ ಹಾಸನ ತಾಲೂಕಿನ ಎರೆಬೋರೆ ಕಾವಲು ಗ್ರಾಮದ ನಿವಾಸಿಗಳು ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಬಳಿಕ ಗ್ರಾಮಸ್ಥರ ಪರವಾಗಿ ಗ್ರಾಮದ ಆನಂದ್ ಡಿ ಗೌಡ ಮತ್ತು ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ, ಎರೆಬೋರೆ ಕಾವಲು ಗ್ರಾಮದಲ್ಲಿ ಸುಮಾರು 80 ಕುಟುಂಬಗಳು ವಾಸಿಸುತ್ತಿದ್ದು, ಗ್ರಾಮಸ್ಥರ ಅನುಕೂಲಕ್ಕಾಗಿ ಸರ್ವೆ ನಂಬರ್ 83ರಲ್ಲಿ ಸುಮಾರು 4 ಎಕರೆ ಜಾಗವನ್ನು ಸ್ಮಶಾನಕ್ಕಾಗಿ ಸರ್ಕಾರ ಮೀಸಲಿಟ್ಟಿತ್ತು. ಹಲವು ವರ್ಷಗಳಿಂದ ಈ ಜಾಗವನ್ನು ಗ್ರಾಮಸ್ಥರು ಸ್ಮಶಾನವಾಗಿ ಬಳಸುವ ಉದ್ದೇಶದಿಂದ ಸಂರಕ್ಷಿಸಿಕೊಂಡು ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರು ಆ ಭೂಮಿಯನ್ನು ಅತಿಕ್ರಮಿಸಿ ಗಣಿಗಾರಿಕೆ ಚಟುವಟಿಕೆ ಆರಂಭಿಸಿರುವುದು ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಸ್ಮಶಾನಕ್ಕೆ ಮೀಸಲಾದ ಜಾಗದಲ್ಲೇ ಕಲ್ಲು ಒಡೆಯುವ ಯಂತ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ಬಳಸಲಾಗುತ್ತಿದೆ. ಪರಿಣಾಮವಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಧೂಳು ವ್ಯಾಪಕವಾಗಿ ಹರಡುತ್ತಿದ್ದು, ಸ್ಫೋಟದ ವೇಳೆ ಉಂಟಾಗುವ ಕರ್ಕಶ ಶಬ್ದದಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಪರಿಸರ ಮಾಲಿನ್ಯ ಹೆಚ್ಚಾಗಿದ್ದು, ವೃದ್ಧರು, ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ಅವರು ದೂರಿದರು. ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ನಡೆಸಲು ಸಮೀಪದಲ್ಲಿ ಸ್ಮಶಾನ ಇಲ್ಲದ ಕಾರಣ ಸುಮಾರು 25 ಕಿಲೋಮೀಟರ್ ದೂರದ ಬೆಟ್ಟಗೌಡನಹಳ್ಳಿ ಗ್ರಾಮದ ಸ್ಮಶಾನಕ್ಕೆ ಮೃತದೇಹವನ್ನು ಕೊಂಡೊಯ್ಯಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ಹೊರೆ ಹೆಚ್ಚುವುದರ ಜೊತೆಗೆ ದುಃಖದ ಸಮಯದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಿದೆ ಎಂದು ಗ್ರಾಮಸ್ಥರು ಅಳಲು ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಹಲವು ಅಧಿಕಾರಿಗಳಿಗೆ ಅನೇಕ ಬಾರಿ ದೂರು ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು. ಕೆಲ ಅಧಿಕಾರಿಗಳು ಗಣಿಗಾರಿಕೆ ಮಾಲೀಕರೊಂದಿಗೆ ಶಾಮೀಲಾಗಿ ಸ್ಮಶಾನ ಭೂಮಿಯಲ್ಲೇ ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದರು. ನಮಸ್ಕಾರ, ನಮ್ಮ ಹೆಸರು ಆನಂದ್ ಡಿ ಗೌಡ ಅಂತ, ಯರಬರಕೋಲ್ ಕಸೋಬಳಿ ಹಾಸನ ತಾಲೂಕು ಅಗಲು ಹೆಂಚು. ನಾವು ಯರಬರಕೋಲ್ ಗ್ರಾಮದಲ್ಲಿ 70ರಿಂದ 80 ಮನೆ ವಾಸ ಮಾಡ್ತಿದ್ವಿ. ಎಲ್ಲರೂ ನಾವು ಒಂದು 4 ಎಕರೆ ಮಶಾನ ರುದ್ರಭೂಮಿ ಅಂತ ಮಾಡಿದರು. ಅದಕ್ಕೆ ಸರ್ಕಾರದಿಂದ ಗಣಿ ಇಲಾಖೆಯಿಂದ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ರಾಯಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಅದು ಜಾಗ ನಮಗೆ 4 ಎಕರೆ ಜಾಗ ಬೇಕು ಅಂತೇಳಿ ಎಲ್ಲ ಆಫೀಸಿಗೂ ಅರ್ಜಿಯನ್ನು ಕೊಟ್ಟಿದ್ವಿ. ಎಲ್ಲ ಆಫೀಸು ಅರ್ಜಿ ಕೊಟ್ಟಿದ್ರು ನಮಗೇನು ಪ್ರಬಲ ಆಗ್ತಾಯಿಲ್ಲ. ಅದರಿಂದ ಈ ಪ್ರೆಸ್ ಮೀಟಿಂಗ್ ಮಾಡ್ತಾಯಿದ್ವಿ. ಎಲ್ಲ ತಾಲೂಕು ಆಫೀಸು ಇದರಿಂದ ಜಿಲ್ಲಾಧಿಕಾರಿಗಳಿಂದ ಮನವಿ ಮಾಡಿದ್ವಿ, ಯಾರೂ ಸಹ ಸ್ಪಂದಿಸ್ತಾ ಇಲ್ಲ. ಎಲ್ಲರೂ ಸರಿ ಅವ್ರನ್ನ ಇಟ್ಟು ನಮಗೆ ಒಂದು 4 ಎಕರೆ ರುದ್ರಭೂಮಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಕಳಕಳೆಯನ್ನು ಬೇಡ್ಕೊಡ್ತೀವಿ. ಮನವಿ ಏನಂತ ಅಂದರೆ, ನನ್ನ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು, ಹಾಸನ ತಾಲೂಕು, ಹಾಸನ ಜಿಲ್ಲೆ, ಕಸಬಾ ಹೋಬಳಿ, ಯರಬರಕಾಲ್ ಗ್ರಾಮದಿಂದ ಬಂದು ಕೇಳ್ಕೊಂಡು ಮಾತಾಡ್ತಿರೋದಿಲ್ಲಿ. ಏನಂತ ಅಂದರೆ, ಇಡೀ ನಮ್ಮ ಗ್ರಾಮದಲ್ಲಿ 70-80 ಜನ ಒಕ್ಕಲಿದ್ದೀವಿ ನಾವು. ಆ ಜನಗಳಿಗೆ ಅಂತ ಅಂದ್ಬಿಟ್ಟು 1999 ಇಸ್ವಿಲಿ ರುದ್ರಭೂಮಿ ಭೂಮಿಗೆ ಅಂತ ದಾಖಲಾಗಿರೋ ಪತ್ರಲ್ಲಿದೆ. ಈ ಪತ್ರಲ್ಲಿದೆ, ಅದನ್ನು ಕೂಡ ಕೇರ್ ಮಾಡಿದಿರ ನಮಗೆ ಒಂದು ಏನು ಗೊತ್ತಿಲ್ಲದ ಕಾರಣದಲ್ಲಿ ಇವರು ಆ ಜಾಗನ ಗಣಿಗಾರಿಕೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಕೂಡ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಡೋದಕ್ಕೆ ಯಾರೂ ಸ್ಪಂದಿಸ್ತಿಲ್ಲ. ದಯವಿಟ್ಟು ಅಧಿಕಾರಿಗಳು ಏನಿದ್ದಾರೆ, ಪ್ರತಿಯೊಬ್ಬರು ತಹಸೀಲ್ದಾರ್ ಆಗಿರ್ಬೋದು, DSSಟು, DC ಜಿಲ್ಲಾಧಿಕಾರಿಗಳಾಗಿರ್ಬೋದು, ಗಣಿಗಾರಿಕೆ ಅಧಿಕಾರಿಗಳಿರ್ಬೋದು, ಮತ್ತು ಫಾರೆಸ್ಟ್ ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರನ್ನು ಅವರು ಏನು ಸೈನ್ ಹಾಕಿ ಕೊಟ್ಟಿದ್ದಾರೆ, ದಯವಿಟ್ಟು ಅವ್ರಿಗೆ ಸ್ಪಂದಿಸಿ ಬಂದ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿಕೊಡ್ಬೇಕು. ಇಲ್ಲ ಅಂತ ಕಾರಣದಲ್ಲಿ ನಾವು ಈ ಕ್ರಮನ ಉಗ್ರ ಹೋರಾಟ ಮಾಡ್ತೀವಿ. ಪ್ರಜಾಪ್ರಭುತ್ವ ಏನಕ್ಕಿದೆ? ಪ್ರಜಾಪ್ರಭುತ್ವ ಡಾಕ್ಟರ್ BM ಅಂಬೇಡ್ಕರ್ ಏನು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ? ಸಂವಿಧಾನ ಶಿಲ್ಪಿ ಅವ್ರಿಗೆ ಬೆಲೆನೇ ಇಲ್ವಂಗಾದ್ರೆ ಇವರೆಲ್ಲ ಪ್ರತಿಯೊಬ್ಬರು ಕೂಡ SC/ST ಹೋಗ್ದವ್ರೆ. ಅವ್ರ ಒಂದು ಮನೇಲಿ ಸಾವನವಾದರೂ ಕೂಡ ಯಾರು ಅವ್ರ ಊಳಿಗೆ ಜಾಗ ಇಲ್ಲ, ಇದ್ದೇ ಜಾಗ, ಅದನ್ನ ಅವ್ರು ಕಬ್ಬಿಸಕ್ಕೆ ಹೋದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವೆಲ್ಲ ಅವ್ರದಂತ ಜಾಗ ಕೊಡ್ಲಿ ನಮಗಾದ್ರೆ. ಅವ್ರು ಕೋಟಿಗಟ್ಟಲೆ ಮಾಡ್ಕೊಂಡ್ಬಿಟ್ಟು ಜಾಗ ಕೊಂಡ್ಕೊಂಡಿದ್ರಲ್ವಾ, ಆ ಜಾಗನೇ ಕೊಡ್ಲಿ ನಮಗೆ. ಅವ್ರ ಮನೇಲಿ ಉಣಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಗಣಿಗಾರಿಕೆ ಯಾರಾಗಲಿ ಅವರೇ ಕೊಡ್ಬೋದಲ್ವಾ? ಬರೀ ಯಾರು ಕೊಡ್ತಾರೆ ಈಗೆಲ್ಲ? ನೀವು ಹೇಳಿ, ಯಾರು ಕೊಡ್ಬೋದು? ಮಾಧ್ಯಮದವ್ರು ನೀವೇ ನನಗೂ ಆನ್ಸರ್ ಮಾಡ್ಬೋದಲ್ವಾ? ಇದು ನೀವು ಕೇಳಿ. ಇಷ್ಟು ಜನ ಏನ್ರಮ್ಮ ಕೇಳಿ, ಇಷ್ಟು ಜನ ಇದ್ದಾರೆ, ಎಲ್ರಿಗೆ ಬೇಕು, ಅವ್ರಿಗೆ ಇಲ್ಲ. ಯಾರಿಗೆ ಈಗ ರೀಸೆಂಟ್ ಆಗಿ